ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ಅವರ ವಾಯ್ಸ್ ಮ್ಯಾನ್ ಪಾಲ್ ಹಿಮೆನ್ ಬಗ್ಗೆ ಮಾತಾಡೋದಾದ್ರೆ ಇವರಿಬ್ರು ಕೂಡ ರೀಸೆಂಟ್ ಆಗಿ 2K25 ನ ಪ್ರಮೋಟ್ ಮಾಡೋದಕ್ಕೆ ಹೋಗಿರ್ತಾರೆ. ಅಫ್ಕೋರ್ಸ್ ಈ ಬಾರಿಯ ಕವರ್ ಸ್ಟಾರ್ ಆಗಿ ನಮಗೆ ಟ್ರೈಬಲ್ ಚೀಫ್ ಅವರ್ ಗಾಡ್ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅದಕ್ಕೋಸ್ಕರ ಅದನ್ನ ಪ್ರಮೋಟ್ ಮಾಡೋದಕ್ಕೆ ಹೋಗಿರ್ತಾರೆ. ಸೊ ಡೆವಲಪರ್ ಒಂದು ಗೇಮ್ ಪ್ಲೇನ ಮಾಡ್ತಾ ಇರ್ತಾರೆ ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಹಾಗೆ ಪಾಲ್ ಹಿಮೆನ್ ಅವರು ತನ್ನ ರಿಯಾಕ್ಷನ್ ನ ಕೊಡ್ತಾ ಇರ್ತಾರೆ. ಅಂಡ್ ಗೇಮ್ ಪ್ಲೇನು ಕೂಡ ಯಾವ ರೀತಿ ಮಾಡ್ತಾರೆ ಗೊತ್ತಾ? ಸತ್ ಫ್ರೀಕಿನ್ ರಾಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ರಾಯಲ್ ರಂಬಲ್ ಮ್ಯಾಚ್ ಇತ್ತಲ್ಲ, ಅದೇ ಒಂದು ಮ್ಯಾಚ್ ನ ರೀವಿಸಿಟ್ ಮಾಡಿ ಆ ಒಂದು ಮ್ಯಾಚ್ ನ ಗೇಮ್ ಪ್ಲೇ ಮಾಡ್ತಾ ಇರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಗೆ ರೋಮನ್ ರೈನ್ಸ್ ಅವರ ರಿಯಾಕ್ಷನ್ ನ ನೀವು ನೋಡ್ಬೇಕು. ನಿಮ್ಗೂ ಕೂಡ ಸಿಕ್ಕಾಪಟ್ಟೆ ನಗು ಬರುತ್ತೆ, ಯಾಕಂದ್ರೆ ರೋಮನ್ ರೈನ್ಸ್ ಅವರು ಆ ರೀತಿ ರಿಯಾಕ್ಟ್ ಮಾಡ್ತಾ ಇರ್ತಾರೆ. 2K25 ನ ಡೆವಲಪರ್ ರೋಮನ್ ರೈನ್ಸ್ ಅವರ ಕ್ಯಾರೆಕ್ಟರ್ ನ ಚೂಸ್ ಮಾಡ್ಕೊಂಡಿರ್ತಾರೆ ಅಂಡ್ ಕಂಪ್ಯೂಟರ್ ಗೆ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಇಟ್ಟಿರ್ತಾರೆ. ಅಂಡ್ ಸ್ಟಾರ್ಟಿಂಗ್ ಸೆತ್ ರಾಲೆನ್ಸ್ ಅವರೇ ಗೇಮ್ ಅಲ್ಲಿ ರೋಮನ್ ರೈನ್ಸ್ ಅವರ ಮೇಲೆ ಹೊಡಿತಿರ್ತಾರೆ. ಅಂಡ್ ಅದನ್ನ ನೋಡಿ ರೋಮನ್ ರೈನ್ಸ್ ಅವರು, ನೀನೇನ್ ಹೊಸಬನಾ, ನೀನ್ ಈ ಗೇಮ್ ನ ಆಡೇ ಇಲ್ವಾ, ಮೊದಲನೇ ಟೈಮ್ ಈ ಒಂದು ಗೇಮ್ ನ ಆಡ್ತಾ ಇದೆಯಾ, ನೋಡ ಅವ್ನು ನನಗೆ ಹೆಂಗ್ ಹೊಡಿತಾ ಇದ್ದಾನೆ ಅಂತೆಲ್ಲ ರಿಯಾಕ್ಟ್ ನ ಕೊಡ್ತಾ ಇರ್ತಾರೆ. ಅದಾದ್ಮೇಲೆ ಚೇರ್ ತಂದ್ಬಿಟ್ಟು ಇವನ್ ಕತೆನ ಮುಗಿಸ್ಬಿಡು, ಅವನ್ನ ಸ್ಮ್ಯಾಶ್ ಮಾಡು, ಅವನ್ನ ಗ್ರಿಲ್ ಮಾಡು, ನಾನಾಗಿದ್ರೆ ಈ ರೀತಿ ಅಂತೂ ಒದೆ ತಿಂತಾ ಇರಲಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಸೆತ್ ರಾಲೆನ್ಸ್ ಅವರು ಗೇಮ್ ಅಲ್ಲಿ ರೋಮನ್ ರೈನ್ಸ್ ಅವರಿಗೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿದಾಗ, ನೀನೇನ್ ಗುರು ಈ ರೀತಿ ಆಡ್ತಾ ಇದೀಯಾ ಅಂತ ಹೇಳ್ತಾರೆ. ಬಟ್ ಕರ್ವ್ ಸ್ಟಾಂಪಿಗೆ ಒಂದೇ ಒಂದು ಕೌಂಟಿಗೆ ಕಿಕ್ಔಟ್ ಮಾಡಿದಾಗ, ಇದು ನಾನು ಯಾವಾಗ್ಲೂ ಕೂಡ ಒಂದೇ ಕೌಂಟಿಗೆ ಕಿಕ್ಔಟ್ ಮಾಡೋದು, ಸೊ ಚೇರ್ ತಗೊಂಡು ಹೊಡೆದು ಬಿಸಾಕು, ಅವನ್ನ ಸ್ಟೀಲ್ ಸ್ಟೆಪ್ ತಗೋ, ನೀನ್ ಏನ್ ಈ ರೀತಿ ಆಡ್ತಾ ಇದೀಯಾ, ನಿಜವಾಗ್ಲೂ ನನಗೆ ನಿನ್ ಗೇಮ್ ಪ್ಲೇ ಇಷ್ಟ ಆಗ್ತಾ ಇಲ್ಲ, ಸ್ಮೂತ್ ಆಗಿ ಎಲ್ಲವೂ ಕೂಡ ರನ್ ಆಗ್ತಾ ಇದೆ, ಬಟ್ ನಿನಗೆ ಆಡೋದಿಕ್ ಬರ್ತಾ ಇಲ್ಲ, ಅವನ್ನ ಸ್ಮ್ಯಾಶ್ ಮಾಡ್ಬಿಡು, ಗ್ರಿಲ್ ಮಾಡ್ಬಿಡು ಅಂತ ರೋಮನ್ ರೈನ್ಸ್ ಅವರು ರಿಯಾಕ್ಷನ್ ಕೊಡ್ತಾ ಇರ್ತಾರೆ. ಅಂಡ್ ಅದಾದ್ಮೇಲೆ ಎಂಡಿಂಗ್ ಅಲ್ಲಿ ಸ್ಪಿಯರ್ ಹಾಕ್ಬಿಟ್ಟು ಆ ಒಬ್ಬ ಡೆವಲಪರ್ ರೋಮನ್ ರೈನ್ಸ್ ಅವರ ಕ್ಯಾರೆಕ್ಟರ್ ನ ಗೇಮ್ ಅಲ್ಲಿ ವಿನ್ ಮಾಡಿಸ್ತಾನೆ. ಅಂಡ್ ಆಗ ಅವ್ರು ಹೇಳ್ತಾರೆ, ಎಂಡಿಂಗ್ ಮೂಮೆಂಟ್ ಅಲ್ಲಿ ನೀನು ಮಾಡ್ದಲ್ಲ, ಇದು ನಿಜವಾಗ್ಲೂ ಕೂಡ ಒಳ್ಳೇದು, ಈಗ ನೀನು ದಿನ ವಿಡಿ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಅಂಡ್ ಇಷ್ಟೊಂದು ಸ್ಲೋ ಪೇಸ್ ಅಲ್ಲಿ ಈ ಒಂದು ಮ್ಯಾಚ್ ನ ತಗೊಂಡೋಗಿ ನನ್ನನ್ನ ಇಷ್ಟೊಂದು ಟೈಮ್ ಇಡಿಸ್ತಲ್ಲ ಮ್ಯಾಚ್ ನ ಗೆಲ್ಸೋದಕ್ಕೆ, ಆ ರೀತಿ ನೀನು ಆಗ್ಬಾರ್ದು, ಯಾಕಂದ್ರೆ ನಾನಾಗಿದ್ರೆ ಕ್ವಿಕ್ ಆಗಿ ಈ ಒಂದು ಮ್ಯಾಚ್ ನ ವಿನ್ ಆಗುವೆ, ಸೊ ನೀನು ಹೋಗಿ ಪ್ರಾಕ್ಟೀಸ್ ಮಾಡು, ಅದಾದ್ಮೇಲೆ ಮತ್ತೊಮ್ಮೆ ಮ್ಯಾಚ್ ಆಡೋದಕ್ಕೆ ಬಾ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಗೈಸ್, ರಿಯಾಕ್ಷನ್ ವಿಡಿಯೋ ಮಾತ್ರ ಸಕ್ಕದಾಗಿತ್ತು. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೂಡ ಹೋಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ರೋಮನ್ ರೈನ್ಸ್ ರಿಯಾಕ್ಟ್ ಆನ್ 2K25 ಅಂತ ಹೊಡಿರಿ. ಅಂಡ್ ಮೊದಲನೇ ವಿಡಿಯೋ ಬರುತ್ತೆ, ಆ ಒಂದು ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಲಿಂಡಾ ಮಿಕ್ಮೆನ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇವರು ನಮ್ಮ ವಿನ್ಸ್ ಮಿಕ್ಮೆನ್ ಅವರ ಪತ್ನಿ. ಅಂಡ್ ಈಗ ಇವರು ಅಮೆರಿಕದಲ್ಲಿ ಎಜುಕೇಶನ್ ಸೆಕ್ಯೂರಿಟಿ ಚೀಫ್ ಆಗಿ ಆಯ್ಕೆ ಆಗಿದ್ದಾರೆ. ನಾನು ನಿಮ್ಗೆ ಮೊದಲೇ ತಿಳಿಸಿದ್ದೆ, ನಮ್ಮ ಟ್ರಂಪ್ ಅವರ ಅಧಿಕಾರದಲ್ಲಿ ಇವ್ರಿಗೂ ಕೂಡ ಒಂದು ಮಿನಿಸ್ಟ್ರಿ ಸಿಗುತ್ತೆ ಅಂತ. ಅಂಡ್ ಅದೇ ರೀತಿ ಇವರು ಎಜುಕೇಶನ್ ಮಿನಿಸ್ಟ್ರಿನ ತಗೊಂಡಿದ್ದಾರೆ. ಅಂಡ್ ಅದಕ್ಕೆ ಸೆಂಟೆನ್ಸ್ ನ ಹೇಳ್ಬೇಕಾದ್ರೆ, ಇವರು ಆ ಒಂದು ಪದವಿನ ಸ್ವೀಕಾರ ಮಾಡೋದಕ್ಕೆ ಬರಬೇಕಾದ್ರೆ ನಮ್ಮ ಸ್ಟೆಫನಿ ಮಿಕ್ಮೆನ್ ಆಗಿರ್ಬಹುದು, ನಮ್ಮ ಟ್ರಿಪಲ್ ಎಚ್ ಆಗಿರ್ಬಹುದು, ನಮ್ಮ ಶೇನ್ ಮಿಕ್ಮೆನ್ ಆಗಿರ್ಬಹುದು, ಎಲ್ಲರೂ ಕೂಡ ಅಲ್ಲಿ ಹಿಂದೆ ಇದ್ದಾರೆ. ನಮ್ಮ ಲಿಂಡಾ ಮಿಕ್ಮೆನ್ ಅವರು ಎಲ್ಲರನ್ನು ಕೂಡ ಪರಿಚಯ ಮಾಡಿ ಕೊಡ್ತಾರೆ. ಸೊ ಪರಿಚಯ ಮಾಡಿ ಕೊಟ್ಟಾದ್ಮೇಲೆ ಅಲ್ಲಿ ಪ್ರೊಟೆಸ್ಟರ್ ಇರ್ತಾರಲ್ಲ, ಅವರು ಎದ್ದು ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ, ಹಾಗೆ ಹೀಗೆ ಅಂತ. ಅಂಡ್ ಅವ್ರನ್ನು ಕೂಡ ಒದ್ದು ಹೊರಗಡೆ ಕಳಿಸಲಾಗುತ್ತೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಗಾಯ್ಸ್, ನಮ್ಮ ಲಿಂಡಾ ಮಿಕ್ಮೆನ್ ಅವರು ಈಗ ಅಧಿಕಾರ ತಗೋತಾ ಇದ್ದಾರೆ. ಅಂಡ್ ಅದಕ್ಕೆ ನಮ್ಮ ಸ್ಟೆಫನಿ ಮಿಕ್ಮೆನ್, ಟ್ರಿಪಲ್ ಎಚ್ ಹಾಗೆ ಶೇನ್ ಮಿಕ್ಮೆನ್ ಅವರು ಕೂಡ ಬಂದಿದ್ರು. ಬಟ್ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಲಿಂಡಾ ಮಿಕ್ಮೆನ್ ಹಾಗೆ ವಿನ್ಸ್ ಮಿಕ್ಮೆನ್ ಅವರು ದೂರ ಇದ್ದಾರೆ. ಸೊ ದೂರ ಇದ್ರು ಕೂಡ ವಿನ್ಸ್ ಮಿಕ್ಮೆನ್ ಅವರಿಗೆ ಇಂಡೈರೆಕ್ಟ್ ಆಗಿ ನಮ್ಮ ಲಿಂಡಾ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಒರಿಜಿನಲ್ ಆಗಿ ನಮಗೆ ರಸಲ್ ಮೇನಿಯಾ 40 ಅಲ್ಲಿ ನೋಡೋದಕ್ಕೆ ಸಿಗಬೇಕಾಗಿತ್ತು, ಬಟ್ ಅವರು ನೋಡೋದಕ್ಕೆ ಸಿಗ್ಲಿಲ್ಲ. ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರ ಬದಲು ಎಂಡಿಂಗ್ ಮೂಮೆಂಟ್ ಅಲ್ಲಿ ಅಂಡರ್ಟೇಕರ್ ಅವರ ಎಂಟ್ರಿ ನಮಗೆ ರಸಲ್ ಮೇನಿಯಾ 40 ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಯಾಕೆ ಬರಲಿಲ್ಲ ಅಂತ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಕೂಡ ರೀಸನ್ ನ ತಿಳಿಸಿದ್ದಾರೆ. 400 ಮೈಲ್ಸ್ ಇತ್ತು ನನ್ನ ಮನೆಯಿಂದ ರಸಲ್ ಮೇನಿಯಾ 40, ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗ್ಲಿಲ್ಲ. ಬಟ್ ರಸಲ್ ಮೇನಿಯಾ 41 ನನ್ನ ಮನೆಯಿಂದ ಸ್ವಲ್ಪನೇ ದೂರ ಇರೋದು, ಆರಾಮಾಗಿ ನಾನು ಈ ಬಾರಿ ಹೋಗೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಅಂಡ್ ಈಗ ಇನ್ನ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಅದೇ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ರಸಲ್ ಮೇನಿಯಾ 40ಗೆ ನಾನು ಹೋಗೋದಕ್ಕೆ ಆಗಲಿಲ್ಲ, ಬಟ್ ರಸಲ್ ಮೇನಿಯಾ 41 ನಲ್ಲಿ ಕೋಡಿ ರೋಡ್ಸ್ಗೆ ಏನಾದ್ರೂ ಒಂದು ಹೆಲ್ಪ್ ಬೇಕು ಅಂದ್ರೆ ನಾನು ಅಲ್ಲಿಗೆ ಹೋಗ್ತೀನಿ, ಯಾಕಂದ್ರೆ ನನ್ನ ಮನೆ ಇರೋದೇ ಅದ್ರ ಹತ್ರ ಅಂತ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೋಡೋಣ ಗೈಸ್, ಈ ಬಾರಿಯ ರಸಲ್ ಮೇನಿಯಾ 41 ನಲ್ಲಿ WWE ಅವರು ಸ್ಟಾಂಗ್ ಕೋಲ್ಡ್ ಅವ್ರನ್ನ ಕರೀತಾರೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 42 ಬಗ್ಗೆ. ರೀಸೆಂಟ್ ಆಗಿ ನಾನು ನಿಮ್ಗೆ ಒಂದು ವಿಡಿಯೋದಲ್ಲಿ
ವಿಡಿಯೋದಲ್ಲಿ ತಿಳಿಸಿದ್ದೆ ರಸಲ್ ಮೇನಿಯಾ 42 ನ ಲೊಕೇಶನ್ ಬಗ್ಗೆ ಅಪ್ಡೇಟ್ಗಳು ಬರ್ತಾ ಇದೆ. ರಸಲ್ ಮೇನಿಯಾ 42 ನಮಗೆ ನ್ಯೂ ಆರ್ಲಿಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಎಸ್, ಎಲ್ಲಿ ರಸಲ್ ಮೇನಿಯಾ 30 ಆಗಿ ರಸಲ್ ಮೇನಿಯಾ 34 ನೋಡೋದಕ್ಕೆ ಸಿಕ್ಕಿತ್ತು, ಅದೇ ಜಾಗದಲ್ಲಿ ರಸಲ್ ಮೇನಿಯಾ 42 ಕೂಡ ಆಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಅಂತ ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸಿದೆ. ಅಂಡ್ ಈಗ ಅದೇ ಅಪ್ಡೇಟ್ಗಳು ಮತ್ತೊಮ್ಮೆ ಬರ್ತಾ ಇದೆ. ಸೊ ಈ ಬಾರಿಯ ರಸಲ್ ಮೇನಿಯಾ ಅಂದ್ರೆ ಮುಂದಿನ ವರ್ಷದ ರಸಲ್ ಮೇನಿಯಾ 42 ನಮಗೆ ನ್ಯೂ ಆರ್ಲಿಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಇದರ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಪ್ರಾಬಬ್ಲಿ ರಸಲ್ ಮೇನಿಯಾ 41 ಟೈಮಲ್ಲೇನೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಸಲ್ ಮೇನಿಯಾ 42 ಕೂಡ ಅನೌನ್ಸ್ ಮಾಡ್ತಾರೆ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ನಮ್ಮ ವಿನ್ಸ್ ಮಿಕ್ಮೆನ್ ಅವರ ಮೇಲೆ ಇದ್ದಂತಹ ಎಲ್ಲಾ ಕ್ರಿಮಿನಲ್ ಚಾರ್ಜಸ್ ಗಳನ್ನು ಕೂಡ ಡ್ರಾಪ್ ಮಾಡಲಾಗಿದೆ. ಅಂಡ್ ಇನ್ನ ನಮ್ಮ ಜನರಲ್ ಗ್ರೇಂಟ್ ಅವರು ಅವ್ರ ಮೇಲೆ ಬರೀ ಸೆಕ್ಷುಯಲ್ ಅಬ್ಯೂಸ್ ಕೇಸ್ ನ ಮಾತ್ರ ಹಾಕಿದ್ದಾರೆ. ಅಂಡ್ ಇದಕ್ಕೆ ಜಾಸ್ತಿ ಅಂದ್ರೆ ಕೆಲವೊಂದಷ್ಟು ಅಮೌಂಟ್ ನ ಪೇ ಮಾಡಬೇಕಾಗುತ್ತೆ ಅಷ್ಟೇ, ಜೈಲಿಗೆ ಏನು ಹೋಗುವಂತಹ ಪರಿಸ್ಥಿತಿ ಇಲ್ಲ ಅಂತ ನೆನ್ನೆ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಆಗ ನಾನು ಬ್ರಾಕ್ ಲೆಸ್ನರ್ ಅವರ ಬಗ್ಗೆನೂ ಕೂಡ ಮಾತಾಡಿದ್ದೆ. ಸೊ ವಿನ್ಸ್ ಮಿಕ್ಮೆನ್ ಅವರ ಮೇಲೆ ಯಾವುದೇ ರೀತಿಯ ಕ್ರಿಮಿನಲ್ ಚಾರ್ಜಸ್ ಇಲ್ಲ ಅಂದ್ರೆ ಪ್ರಾಬಬ್ಲಿ ಗೈಸ್ ನಮ್ಮ ಬ್ರಾಕ್ ಲೆಸ್ನರ್ ಅವರು ಈಗ ವಿನ್ಸ್ ಮಿಕ್ಮೆನ್ ಅವರಿಗಿಂತ ಜಾಸ್ತಿನೇ ಕ್ಲಿಯರ್ ಆಗಿದ್ದಾರೆ ಅಂಡ್ ಸೇಫ್ ಆಗಿದ್ದಾರೆ. ಯಾಕಂದ್ರೆ ನಮ್ಮ ಜನರಲ್ ಗ್ರೇಂಟ್ ಅವರು ಕೇಸ್ ಹಾಕಿದ್ದೇನಪ್ಪಾ ಅಂದ್ರೆ ವಿನ್ಸ್ ಮಿಕ್ಮೆನ್ ಅವರು ನನ್ನನ್ನ ಸೆಕ್ಸುಯಲಿ ಯೂಸ್ ಮಾಡ್ಕೊಂಡಿದ್ದಾರೆ, ಸೆಕ್ಸ್ ಟ್ರಾಫಿಕಿಂಗ್ ಗೆ ಬಳಸ್ಕೊಂಡಿದ್ದಾರೆ. ಸೊ ನನ್ನನ್ನ ಆಫರ್ ಮಾಡಿದ್ದಾರೆ, ಈ ಇಂಥ ವ್ಯಕ್ತಿಗಳಿಗೆ ನನ್ನನ್ನ ಸೆಕ್ಸುಯಲಿ ಆಫರ್ ಮಾಡಿದ್ದಾರೆ ಅಂತ ನಮ್ಮ ಜನರಲ್ ಗ್ರೇಂಟ್ ಅವರು ಬಳಸಿದ್ದು. ಸೊ ಆಫರ್ ಮಾಡಿದ್ದೇ ಸುಳ್ಳು ಅಂತ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಏನಾದ್ರು ಪ್ರೂವ್ ಮಾಡಿದ್ರೆ, ಇಲ್ಲ ಜನರಲ್ ಗ್ರೇಂಟ್ ಅವ್ರನ್ನ ನಾನು ಅದಕ್ಕೆ ಯಾವ ರೀತಿನೂ ಕೂಡ ಆಫರ್ ಮಾಡಿಲ್ಲ, ಆಫರ್ ಮಾಡಿದ್ರು ಕೂಡ ನಾನು ಇಷ್ಟು ದುಡ್ಡನ್ನ ಕೊಡ್ತೀನಪ್ಪ ನಿನಗೆ, ತಪ್ಪಾಗಿದೆ ನನ್ನ ಹತ್ರ ಅಂತ ಏನಾದ್ರು ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಆ ಒಂದು ಕೇಸ್ನ ಕ್ಲೋಸ್ ಮಾಡ್ಕೊಂಡ್ರೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಅಫಿಷಿಯಲ್ ಆಗಿ ರಿಲೀಸ್ ಆಗ್ತಾರೆ, ಈ ಒಂದು ಕೇಸಿಂದ ಹೊರಗಡೆ ಬರ್ತಾರೆ. ಅಂಡ್ ಆಗ 100% ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಐ ಥಿಂಕ್ ಕೇಸ್ ಕ್ಲೋಸ್ ಆಗುತ್ತೆ ಅನ್ಕೋತೀನಿ. ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಕೆಲವೊಂದಷ್ಟು ದುಡ್ಡನ್ನ ಕೊಟ್ಟು ಸೆಟಲ್ಮೆಂಟ್ ನ ಮಾಡ್ಕೋತಾರೆ ಅನ್ಕೋತೀನಿ. ನಮ್ಮ ವಿನ್ಸ್ ಮೆಕ್ಮೆನ್ ಅವರೇ ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ನಮ್ಮ ಬ್ರಾಕ್ ಲೆಸ್ನರ್ ಅವರ ಮೇಲೆ ಯಾವ ತಾನೇ ಕೇಸ್ ಇರುತ್ತೆ ಅಲ್ವಾ. ಸೊ ಅವರೇ ಎಲ್ಲದೂ ಕೂಡ ಪ್ರೂವ್ ಮಾಡಾದ್ಮೇಲೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಫ್ರೀ ಆಗ್ತಾರೆ. ಅಂಡ್ ಈಸಿಯಾಗಿ ಆಗ ನಮ್ಮ ಬ್ರಾಕ್ ಲೆಸ್ನರ್ ಅವರು ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ ಈಗ ನಾವು ವೆಯ್ಟ್ ಮಾಡಬೇಕು ಅಷ್ಟೇ ಗಾಯ್ಸ್, ಈ ಒಂದು ಕೇಸು ಎಲ್ಲಿ ತನಕ ಹೋಗುತ್ತೆ, ಎಷ್ಟು ಸೀರಿಯಸ್ ಆಗುತ್ತೆ ಅಥವಾ ಎಷ್ಟು ಡ್ರಾಪ್ ಆಗುತ್ತೆ ಅಂತ ನಾವು ವೆಯ್ಟ್ ಮಾಡಬೇಕು. ಅಂಡ್ ಅದಾದ್ಮೇಲೆ ರಿಸಲ್ಟಿಗೋಸ್ಕರ ಕಾಯಬೇಕು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.